ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಧನುರಾಶಿಯ ರಾಶಿಯಾಧಿಪತಿ ಗುರು ಸಪ್ತಮದಲ್ಲಿ ಅಂದರೆ 7ನೇ ಮನೆಯಲ್ಲಿದ್ದಾರೆ. ಅಲ್ಲಿ ಸಪ್ತಮದಲ್ಲಿದ್ದು ನೇರ ರಾಶಿಯ ಮೇಲೆ ಸಪ್ತಮದ ಒಂದು ದೃಷ್ಟಿ ಬೀಳ್ತಾ ಇದೆ. ಜೊತೆಗೆ ನೋಡಿ 4ನೇವನಾಗಿ 7ನೇ ಮನೆಗೆ ಹೋಗಿದ್ದಾನೆ. ಮತ್ತು 2ನೇ ಮನೆ ಶನಿ, 2ನೇವನಾಗಿ 3ನೇವನಾಗಿ ಶನಿ 4ನೇ ಮನೆಯಲ್ಲಿದ್ದು ಸುಖ ಸ್ಥಾನವನ್ನು ಎಲ್ಲೋ ಒಂದು ಕಡೆ ಧನುರಾಶಿಯವರಿಗೆ ಆಲ್ರೆಡಿ ಕೆಡಿಸಿದ್ದಾನೆ ಅಂತ ಹೇಳ್ಬೋದು. ಈ ಒಂದೂವರೆ ವರ್ಷದಿಂದ ಇದೇ ಒಂದು ಸುಖ ಸ್ಥಾನವನ್ನು ಹಾಳು ಮಾಡ್ಕೊಂಡಿದ್ದಾರೆ. ಜೊತೆಗೆ ನೋಡಿ ನಿಮಗೆ ಕುಜ, ಬುಧ, ಸೂರ್ಯ, ರಾಹು ಈ 4 ಗ್ರಹಗಳು 3ನೇ ಮನೇಲಿ ಬರ್ತಿದ್ದಾವೆ. ಧನುರಾಶಿಯವರು ಏನಪ್ಪ ಅಂತಂದರೆ ಶನಿ ಬಂದು ನಿಮಗೆ ಶನಿಯ 10ನೇ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ, ಇರೋ ಜಾಗದಿಂದ ಶನಿಯ 10ನೇ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಕೆಲಸ ಕಾರ್ಯದ ವಿಚಾರದಲ್ಲಿ ಆಲ್ರೆಡಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ. ಜೊತೆಗೆ ಗುರುವಿನ ಸಪ್ತಮ ದೃಷ್ಟಿ ಬೀಳೋದ್ರಿಂದ ಎರಡೂ ಮಿಂಗಲ್ ಆಗಿರುತ್ತೆ. ಅಂದರೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು. ಸೊ ಇವಾಗ ನಿಮಗೆ ಈ ವಾರದಲ್ಲಿ ಧನುರಾಶಿಯವರು ಸಡನ್ನಾಗಿ ಯಾವುದಾದ್ರೂ ಒಂದು ದೊಡ್ಡ ಒಂದು ಕೆಲಸ ಆಗಿರ್ಬೋದು ಅಥವಾ ದೊಡ್ಡ ಒಂದು ಯಾವುದಾದ್ರೂ ಒಂದು ನ್ಯೂಸ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಹೋಗ್ತೀರಾ. ಧನುರಾಶಿಯವರು ದೊಡ್ಡ ಒಂದು ದೊಡ್ಡ ಸಮಸ್ಯೆನೂ ಕೂಡ ಆಗಿರ್ಬೋದು. ಯಾಕಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎರಡೂ ಗ್ರಹಗಳ ದೃಷ್ಟಿ 10ನೇ ದೃಷ್ಟಿ 7ನೇ ದೃಷ್ಟಿ ಬೀಳೋದ್ರಿಂದ ಒಂದು ದೊಡ್ಡ ನೆಗೆಟಿವ್ ಆಗಿರ್ಬೋದು, ಒಂದು ದೊಡ್ಡ ಪಾಸಿಟಿವ್ ಆಗಿರ್ಬೋದು, ಇವೆರಡಕ್ಕೂ ನೀವು ರೆಡಿಯಾಗಿರಬೇಕಾಗತ್ತೆ ಈ ವಾರದಲ್ಲಿ. ಜೊತೆಗೆ ಕುಜ ಬಂದು ನಿಮಗೆ 3ನೇ ಮನೆ, ಯಾಕಂದರೆ ಅವನು 12ನೇವನಾಗಿ ನಿಮಗೆ 3ನೇ ಮನೆಯಲ್ಲಿರೋದು. ಎಲ್ಲೋ ಒಂದು ಕಡೆ ನಿಮ್ಮ ಫ್ರೆಂಡ್ಸ್ ಯಾರಿರ್ತಾರೆ, ನಿಮ್ಮ ಅಕ್ಕ ತಂಗಿ ಯಾರಿರ್ತಾರೆ, ನಿಮ್ಮ ಕಸಿನ್ ಸಿಸ್ಟರ್ಸ್ ಯಾರಿರ್ತಾರೆ, ಇವ್ರ ಕಡೆಯಿಂದ ಎಲ್ಲೋ ಒಂದು ಸಣ್ಣ ಮನಸ್ಸಿಗೆ ನೋವಾಗೋದು ಅಥವಾ ಮೋಸ ಹೋಗೋದು ಅಥವಾ ಯಾವುದಾದ್ರೂ ಒಂದು ದುಡ್ಡು ಆಸ್ತಿ ವಿಚಾರದಲ್ಲಿ ಒಂದು ಸ್ವಲ್ಪ ಕಲಹ ಉಂಟಾಗೋದು, ಇವೆಲ್ಲವೂ ಆಗ್ತಾ ಹೋಗುತ್ತೆ. ಅದು ಈ ವಾರದಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಸೂರ್ಯ ಬುಧ 3ನೇ ಮನೆಯಲ್ಲಿರೋದ್ರಿಂದ ಸರ್ಕಾರಿ ಕೆಲಸದಲ್ಲಿ ಯಾರ್ಯಾರು ಇರ್ತೀರ ಅವರಿಗೆಲ್ಲ ಪ್ರಮೋಷನ್ ಬರುವಂಥದ್ದಾಗಿರ್ಬೋದು, ಅಥವಾ ಸರ್ಕಾರ ಕೆಲಸದಲ್ಲಿ ಯಾವುದಾದ್ರೂ ಗೌರ್ಮೆಂಟ್ ಕೆಲಸಕ್ಕೆ ನೀವು ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಆ ಕೆಲಸ ಸಿಗುವಂಥದ್ದಾಗಿರ್ಬೋದು, ಗೌರ್ಮೆಂಟ್ ಕೆಲಸ ಸಿಗುವಂಥದ್ದಾಗಿರ್ಬೋದು. ಮತ್ತು ಗೌರ್ಮೆಂಟಲ್ಲಿ ಯಾವುದಾದ್ರೂ ನಿಮಗೆ ಬೆನಿಫಿಟ್ಟು, ಅಂದರೆ ಯಾವುದೋ ಜಾಗ ಯಾವಾಗಲೂ ನೀವು ಕೊಟ್ಟಿರ್ತೀರ, ಅದು ಗೌರ್ಮೆಂಟ್ ಅಕ್ವೈರ್ ಮಾಡಿರುತ್ತೆ, ಅದನ್ನು ಕೇಳ್ತಾ ಇರ್ತೀರ, ಮಾಡ್ತಾಯಿರ್ತೀರ, ಅದು ಕೂಡ ಸಡನ್ನಾಗಿ ನಿಮ್ಮ ಕೈ ಸೇರುವಂಥದ್ದಾಗಿರ್ಬೋದು. ಅದರಿಂದ ದುಡ್ಡಾಗಿರ್ಬೋದು ಅಥವಾ ಬೇರೆ ಎಲ್ಲೋ ಜಾಗ ಆಗಿರ್ಬೋದು, ಇವೆಲ್ಲವೂ ನಿಮ್ಮ ಕೈ ಸೇರುವಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಧನಸ್ಸು ರಾಶಿಯವ್ರಿಗೆ. ಯಾಕಂದರೆ ನೋಡಿ, ಧನಸ್ಸು ರಾಶಿಯವರು ತುಂಬ ಕಷ್ಟದಲ್ಲಿ ಇದ್ರಿ, ಆದರೆ ಇವಾಗ ನಿಮಗೆ ಒಳ್ಳೆ ಟೈಮ್ ಬರ್ತಾ ಇದೆ. ಅದರ ಜೊತೆಗೆ ನಿಮ್ಮ ಗ್ರಹಗಳು ಕೂಡ ನೋಡಿ, ಸತತ ನಿಮ್ಮ ಗ್ರಹಗಳು 4 ಗ್ರಹಗಳು 3ನೇ ಮನೇಲಿ ಇದ್ದು, ಅದೇ ರೀತಿ 4ನೇ ಮನೇಲಿ ಶುಕ್ರ ಮತ್ತು ಶನಿ ಇದ್ದು, ಶುಕ್ರನ ಒಂದು ನೇರ ದೃಷ್ಟಿ ಸಪ್ತಮಕ್ಕೆ ಅಂದರೆ ಶುಕ್ರ ಮತ್ತು ಶನಿಯ ದೃಷ್ಟಿ ನೇರ ದೃಷ್ಟಿ 7ನೇ ಮನೆಗೆ ಬೀಳೋದ್ರಿಂದ, 7ನೇ ಮನೆ ಅಂತಂದರೆ ನಿಮ್ಮ ಧನಸ್ಸು ರಾಶಿಗೆ ಕನ್ಯಾ ರಾಶಿ 10ನೇ ಮನೆ ಆಗಿರೋದ್ರಿಂದ ಕೆಲಸ ಕಾರ್ಯದಲ್ಲಿ ನಿಮಗೆ ಏಳಿಗೆ ಅಂತ ಹೇಳ್ಬೋದು. ಪ್ರಮೋಷನ್ನು, ಬಡ್ತಿ ಸಿಕ್ಕೋದು, ಕೆಲಸ ಟ್ರಾನ್ಸ್ಫರ್ ಆಗೋದು, ಅಥವಾ ನೀವೆಲ್ಲಾದರೂ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ಹೋಗಿ ಕೆಲಸ ಮಾಡೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಆದರೆ ಧನಸ್ಸು ರಾಶಿಯಲ್ಲಿ ಗುರುಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಇಂಥವ್ರು ಯಾರಾದರೂ ಇದ್ದರೆ ಖಂಡಿತ ಹೇಳ್ತೀನಿ ಅವ್ರಿಗೆ ಯಾವುದಾದ್ರೂ ಒಂದು ತೊಂದರೆಗಳು ಕೂಡ ಆಗ್ತಾ ಹೋಗುತ್ತೆ. ಯಾಕಂದರೆ 10ನೇ ದೃಷ್ಟಿ ಇಲ್ಲಿ ಬೀಳೋದ್ರಿಂದ ಶುಕ್ರ ಶನಿ ಒಟ್ಟಿಗೆ ನಿಮಗೆ 4ನೇ ಮನೆಯಲ್ಲಿ ಇರೋದ್ರಿಂದ ಈ ಹೆಣ್ಣು ಮಕ್ಕಳಿಂದ ತೊಂದರೆ ಆಗುವಂಥದ್ದು, ಅಥವಾ ಈ ಸನ್ಯಾಸಿಗಳು ಯಾರಿರ್ತಾರೆ ಅವ್ರಿಗೆ ಯಾವುದೋ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಮಿತಿ ಮೀರಿ ಯಾವುದಕ್ಕೂ ಹೋಗೋಕ್ಕೆ ಹೋಗಬಾರ್ದು. ಅದಕ್ಕೆ ನೀವು ಪರಿಹಾರ ಕೂಡ ಮಾಡಿಕೊಳ್ಳೇಬೇಕಾಗತ್ತೆ. ಪರಿಹಾರ ಅಂತ ಅಂದರೆ ನೋಡಿ, ಯಾರೆಲ್ಲ ಧನಸ್ಸು ರಾಶಿಯಲ್ಲಿದ್ದೀರಾ ಅವರು ಇವಾಗ ಏನು ಟೈಮ್ ಚೆನ್ನಾಗಿದೆ ಅಂದಾಗ ಅದಕ್ಕೆ ಮುಖ್ಯವಾಗಿ ನೀವು ಪರಿಹಾರ ಅಂತಂದರೆ ನೋಡಿ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ಬ್ರೇಸ್ಲೆಟ್ ಆಗಿರ್ಬೋದು, ಇದನ್ನು ಹಾಕೊಂಡಾಗ ವಿಲ್ ಪವರ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಎಲ್ಲ ಈ ಒಂದು ಏನು ನೀವು ಭಯಪಟ್ಟು, ಅಂದರೆ ಧನಸ್ಸು ರಾಶಿಯವರು ಸ್ವಲ್ಪ ಭಯದಿಂದ ಇರಬೇಕಾಗುತ್ತೆ ಈ ವಾರ ಪೂರ್ತಿ. ಅಂದರೆ ಭಯ ಬಿದ್ದು ಇರೋವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಆ ಭಯ ಪಡೋವಂಥದ್ದು ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ, ಆ ಭಯ ಹೋಗಲಾಡಿಸುತ್ತೆ. ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಂಥ ಸ್ಟೋನನ್ನು ಯೂಸ್ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಅದನ್ನು ಒಂದು ಸಣ್ಣ ಸ್ಟೋನು ನಿಮ್ಮ ಪರ್ಸಲ್ಲಾಗಿರ್ಬೋದು ಅಥವಾ ನಿಮ್ಮ ಬ್ಯಾಗಲ್ಲಿ
ನಿಮ್ಮ ಪಾಕೆಟಲ್ಲಿ ಕ್ಯಾರಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹೆಲ್ತ್ ಅಂತ ಬಂದಾಗ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಕಾಲು ನೋವು ಅಥವಾ ಕುತ್ತಿಗೆ ನೋವಾಗೋದು ಅಥವಾ ಈ ಮೊಣಕೈ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗೋದು ಇವೆಲ್ಲವೂ ಆಗ್ತಾ ಹೋಗುತ್ತೆ. ಅದಕ್ಕೆ ಅಂತಲೇ ನಮ್ಮಲ್ಲಿ ಆರೋಗ್ಯ ಸಮಸ್ಯೆಗೆ ಅಂತಲೇ ಅಥವಾ ಏನು ಈ ಪರ್ಟಿಕ್ಯುಲರ್ ಮೂಳೆಗೆ ಸಂಬಂಧಪಟ್ಟಂತಹ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಧನಸ್ಸು ರಾಶಿಯವರಿಗೆ. ಆ ಮೂಳೆಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಮೂಳೆ ನೋವಿಗೆ ಆಗಿರ್ಬೋದು, ಜಾಯಿಂಟ್ ಪೇನ್ಸ್ಗಾಗಿರ್ಬೋದು, ಅದಕ್ಕಾಗಿ ನಾವೊಂದು ಕೆಲವೊಂದು ಬ್ರೇಸ್ಲೆಟು ಸ್ಟೋನನ್ನು ಕೊಡ್ತೀವಿ. ಖಂಡಿತ ಅದನ್ನು ನೀವು ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಕೈಗೆ ವೇರ್ ಮಾಡ್ಕೊಳ್ಳಿ ಅಥವಾ ನೀವು ಮಲಗೋ ಜಾಗದಲ್ಲಿ ಇಟ್ಕೊಳ್ಳಿ. ಖಂಡಿತ ನಿಮಗೆ ಅದರಿಂದ ಮುಕ್ತಿ ಸಿಕ್ಕುತ್ತೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಮನೇಲಿ ದೊಡ್ಡವರು ಯಾರಾದರೂ ಅನಾರೋಗ್ಯಕ್ಕೆ ಹೋಗಿದ್ರೆ ಅವರು ಕೂಡ ಅದರಿಂದ ಚೇತರಿಸ್ಕೊಳ್ತಾರೆ. ಯಾಕಂದರೆ ಅದರ ಒಂದು ಬಾಧೆನೂ ನಿಮಗೆ ಜಾಸ್ತಿ ಆಗಿರುತ್ತೆ. ಅವರು ಕೂಡ ಈ ಒಂದು ವಾರದಲ್ಲಿ ಸ್ವಲ್ಪ ಚೇತರಿಕೆಯಿಂದ ಇರ್ತಾರೆ ಅಂತ ಹೇಳ್ಬೋದು. ಜೊತೆಗೆ ದುಡ್ಡು ಕಾಸು ಅಂತ ಹೇಳ್ತಾ ಬಂದೆ. ದುಡ್ಡು ಕಾಸು ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತೀರಿ. ಆದರೆ ಸಡನ್ನಾಗಿ ಬರೋದು ಬರುತ್ತೆ, ಸಡನ್ನಾಗಿ ಕಳ್ಕೊಳ್ಳೋದು ಕೂಡ ಕಳ್ಕೊಳ್ತೀರಿ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ನಿಮ್ಗೆ ಆಗುವಂಥ ಬಣ್ಣ ಈ ವಾರದಲ್ಲಿ ನೀವು ಅತಿ ಹೆಚ್ಚು ಯೆಲ್ಲೋ ಕಲರ್ನ ಯೂಸ್ ಮಾಡಬೇಕು ಫಸ್ಟ್ಗೆ. ಮತ್ತು ಈ ಯೆಲ್ಲೋ, ಆರೆಂಜು ಮತ್ತು ಇದ್ರ ಜೊತೆಗೆ ಯೆಲ್ಲೋ ಮತ್ತು ಬ್ಲೂ ಮಿಕ್ಸ್ ಮಾಡ್ಕೊಳ್ಳಿ. ಯೆಲ್ಲೋ ಮತ್ತು ಬ್ಲೂ ಸ್ವಲ್ಪ ಲೈಟು, ಅದ್ರ ಜೊತೆ ಗ್ರೀನ್ ಕಲರ್ ಮಿಕ್ಸು, ಈ 3 ಬಣ್ಣವನ್ನು ನೀವು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಖಂಡಿತ ಈ ವಾರದಲ್ಲಿ ಪಾಸಿಟಿವ್ ನಿಮ್ಮದೇ ಆಗುತ್ತೆ. ಮತ್ತು 3 ಅನ್ನೋ ನಂಬರ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಬೇಕಾಗುತ್ತೆ. ಮತ್ತು 5 ಅನ್ನೋ ನಂಬರ್ ಕೂಡ ನೀವು ಅತಿ ಹೆಚ್ಚು ಫಾಲೋ ಮಾಡಬೇಕಾಗುತ್ತೆ. ಈ 2 ನಂಬರ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನೀವು ಹೋಗ್ಬೇಕಾಗಿರೋ ದೇವಸ್ಥಾನ ಅಂತ ಅಂದರೆ ದಕ್ಷಿಣ ಮೂರ್ತಿ ಗುರುಗಳ ಒಂದು ಟೆಂಪಲ್ ಏನೇನಿರುತ್ತೆ ಅದೆಲ್ಲದಕ್ಕೂ ನೀವು ವಿಸಿಟ್ ಮಾಡ್ಬೋದು. ಮನೆಯಲ್ಲಿ ನೀವು ಗುರುವಿಗೆ ಸಂಬಂಧಪಟ್ಟಂಥ ಒಂದು ಸ್ತೋತ್ರ ಏನೂ ಇಲ್ಲ, ನೀವು ಗುರು ಬ್ರಹ್ಮ ಗುರು ವಿಷ್ಣುವನ್ನು ಅತಿ ಹೆಚ್ಚು ನಿಮ್ಮ ಬಾಯಲ್ಲಿ ಆ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಅಂದರೆ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ಜನನನ್ನು ಕೂಡ ನೀವು ನೆನೆಸ್ಕೊಂಡ್ರೆ ತುಂಬ ಪಾಸಿಟಿವ್ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಗುರುವಾರದ ದಿನ ನೀವು ಸಂಜೆ ಒಂದು 6 ಗಂಟೆಯಲ್ಲಿ 6ರಿಂದ 7 ಗಂಟೆ ಆಗಿರ್ಬೋದು, ಈ ಟೈಮಲ್ಲಿ ನೀವು ನಿಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚೋದು ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಗಂಧ ಆಗಿರ್ಬೋದು ಅಥವಾ ದೀಪ ಅತಿ ಹೆಚ್ಚು ನಿಮ್ಮ ಮನೇಲಿ ಹೊಗೆ ಆಗ್ತಾ ಇರ್ಬೋದು. ಧೂಪದ ಒಂದು ಹೊಗೆ, ಗಂಧದ ಒಂದು ಸ್ಮೆಲ್ಲು ಇದು ಬರ್ತಾ ಇದ್ದರೆ ನಿಮಗೆ ತುಂಬ ಪಾಸಿಟಿವ್ನ ನೋಡ್ತಾ ಹೋಗ್ತೀರಾ. ಮತ್ತು ನಿಮ್ಮ ಮನೇಲಿ ಯೆಲ್ಲೋ ಕಲರ್ ಅಂತಂದರೆ ಈ ಹಳದಿ ಶಾವಂತಿಗೆ ಆಗಿರ್ಬೋದು, ಹಳದಿ ಬಣ್ಣ ಆಗಿರ್ಬೋದು, ಏನೂ ಇಲ್ಲ ಅಂದರೆ ಸ್ವಲ್ಪ ಅರಿಶಿನವನ್ನಾದರೂ ನಿಮಗೆ ಕೈಗೆ ಹಚ್ಕೊಂಡ್ರೆ ನೀವು ಈ ವಾರ ತುಂಬ ಪಾಸಿಟಿವ್ನ ನೋಡ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಜೊತೆಗೆ ಗುರುಗೆ ಸಂಬಂಧಪಟ್ಟಂಥ ಸ್ಟೋನು ನಾನೇನು ಹೇಳಿದೆ ಅದನ್ನು ಯೂಸ್ ಮಾಡಿ ತುಂಬ ಪಾಸಿಟಿವ್ ಕೊಡುತ್ತೆ. ನಿಮ್ಮ ಧನಸ್ಸು ರಾಶಿಗೆ ಅಂತಲೇ ನಾವು ಕೊಡುವಂತಹ ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಗುರುಗೆ ಸಂಬಂಧಪಟ್ಟಿರೋದು ಕೆಲವೊಂದು ಸ್ಟೋನನ್ನು ಯೂಸ್ ಮಾಡಿದ್ರೆ ನಿಮ್ಮ ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗ್ತದೆ. ಒಳ್ಳೆಯದಾಗಲಿ.